ಏನು ಇವತ್ತಿನ ವಿಷಯ? ಔಷಧಿ ರಹಿತ ಚಿಕಿತ್ಸೆ ಸಾಧ್ಯವೇ? ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವ, ಏನು ಔಷಧಿನೇ ತೊಗೊಳ್ದೆ ಚಿಕಿತ್ಸೆ ಹೇಗೆ ಮಾಡ್ತಾನೆ ಅಂತ. ನೋಡಿ, ಮೊನ್ನೆ ಎಮ್ ಜಿ ರೋಡಲ್ಲಿ ಹೀಗೆ ಹೋಗ್ತಾ ಇದ್ದೆ. ನನ್ನ ಬಹಳ ಹಳೆಯ ಗೆಳೆಯ ಒಬ್ಬ ಸಿಗ್ದ. ಅವ್ನಿಗಿದೆ ಮಾತಾಡ್ತಾ ಏನು ಮಾಡ್ತಾಯಿದ್ಯೋ ಅಂತ ಕೇಳ್ದ. ನಾನು ಔಷಧಿ ರಹಿತ ಚಿಕಿತ್ಸೆ ಒಂದು ಕ್ಲಿನಿಕ್ ಇದೆ ಬಸವೇಶ್ವರ ನಗರದಲ್ಲಿ, ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ ಅಂತ. ಬಾ, ಅಲ್ಲಿಗೆ ಬೇಕಾನಿಗೆ ತೋರಿಸ್ಕೊಡ್ತೀನಿ ಚಮತ್ಕಾರಗಳನ್ನು ಅಂತ ಹೇಳಿದೆ. ಅವನಂದ, ಎಂತೆಂಥ ಔಷಧಿ ತೊಗೊಂಡೇ ಗುಣ ಆಗೋದಿಲ್ಲ, ಏನು ಔಷಧಿ ರಹಿತ ಚಿಕಿತ್ಸೆ ಅಂದರೆ ಗುಣ ಆಗುತ್ತಾ, ಇವೆಲ್ಲ ಬರೀ ಫೇಕ್ ಅಂತ ಅಂದ. ನನಗೊಂಥರ ಚಾಲೆಂಜ್ ಬಂತು. ಆಯಿತು ಬಾಪ, ನೀನು ಒಂದು ಸತಿ ಬಂದು ಪ್ರಯತ್ನ ಪಡೋದಕ್ಕೆ ಅಂತ, ದುಡ್ಡೆಲ್ಲ ಕಾಸಲ್ಲ, ನೋಡು ಅಂತ ಹೇಳಿದೆ. ಅವನು ಬಂದ. ಬರೋ ದಿವಸ ಅಷ್ಟೆಲ್ಲ ನನ್ನ ವಿರೋಧ ಮಾಡಿದವನು ಒಂದು ಪಟ್ಟಿನೇ ಮಾಡ್ಕೊಂಬಂದ. ಬೆನ್ನೋವು, ಮಂಡಿ ನೋವು, ಕಾಲು ನೋವು, ಹೀಗೆ. ನಾನು ನನ್ನ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ನಲ್ಲಿ ಅವನ ಫಸ್ಟ್ ಕರೆದು ಬೇರೆ ಕ್ಲೈಂಟ್ಸ್ಗಳನ್ನೆಲ್ಲ ಬಿಟ್ಟು ಫಸ್ಟ್ ಅವನಿಗೆ ಒಂದು ನಂಬಿಕೆ ಬರಬೇಕಲ್ಲ, ಅವನು ತೋರಿಸ್ದೆ. ಅವನ ದೇಹದ ಕೆಲವು ಪಾಯಿಂಟ್ಗಳನ್ನು ಪ್ರೆಸ್ ಮಾಡಿದೆ. ಆಮೇಲೆ ಅವನ ವಾತ ಪಿತ್ತ ಕಫ ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಎಲ್ಲವನ್ನು ಅನಲೈಸ್ ಮಾಡಿದೆ. ನನ್ನದು ಇರುವಂತಹ ಒಂದು ಎಕ್ವಿಪ್ಮೆಂಟಲ್ಲಿ ಅವನ ಒಂದು ಸಮಗ್ರ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಬಿಟ್ಟು ಕೇವಲ ಒಂದು ಕಲರ್ ಥೆರಪಿನಲ್ಲಿ ಅವನ ಕೈ ಮೇಲೆ ಕೆಲವೊಂದು ಭಾಗಗಳಿಗೆ ಬಣ್ಣಗಳನ್ನು ಹಚ್ಚಿದೆ. ಆಯಿತು, 2 ನಿಮಿಷ ಆದಮೇಲೆ ಸುಮ್ಮನೆ ಕೇಳಿದೆ. 2 ನಿಮಿಷ ಆಗಿತ್ತು. ಬೆನ್ನೋವುತ್ತಿದೆಯಲ್ಲ, ಹೇಗಿದೆ ಹೀಗೆ ಅಂತ. ಅವನು ಆ್ಯಕ್ಚುಲಿ ಹುಡ್ಕಾಡ್ತಾ ಇದ್ದಾನೆ, ಎಲ್ಲಿದೆ ಬೆನ್ನೋವು ಅಂತ ಅಂದ್ಬಿಟ್ಟು. ಅವನಿಗೆ ಆಶ್ಚರ್ಯ, ಏನೋ ಕೋಇನ್ಸಿಡೆನ್ಸ್ ಇರಬೇಕು, ಅದು ಹೊರಟೋಗಿದೆ ಅಂತ. ಸರಿ ಆಯಿತು, ಮಂಡಿ ನೋವಿದೆಯಲ್ಲಪ್ಪ, ಎಲ್ಲಿ ತೋರಿಸು ಈಗ ಅಂತ ಕೇಳಿದೆ. ಅದು ಕಾಣಿಸ್ತಾ ಇಲ್ಲ. ಆವಾಗ ಅವ್ನಿಗೆ ಆಶ್ಚರ್ಯ ಆಯಿತು. ಏನೋ ಇದು ನಿನ್ನ ಕತೆ, ಇದು ಕಾಲೇಜಲ್ಲಿದ್ದಾಗ ನಾವೆಲ್ಲ ಒಟ್ಟಿಗೆ ತಿರುಗಾಡ್ತಾ ಇದ್ವು, ಅವಾಗೇನೋ ಗೊತ್ತಿರಲಿಲ್ಲ. ಈಗ ನೋಡಿದ್ರೆ ಔಷಧಿ ರಹಿತ ಚಿಕಿತ್ಸೆ ಅಂತ ಹೇಳ್ತಾ ಇದೆಯಲ್ಲ, ಎಲ್ಲಿ ಕಲಿತೆ, ಏನು ಮಾಡಿದೆ, ಏನಿದು ಪವಾಡ ಅಂತಂದ. ಆಗ ಹೇಳಿದೆ, ಪವಾಡನೂ ಅಲ್ಲ, ಏನೂ ಅಲ್ಲ, ಚೈನೀಸ್ ಟ್ರೆಡಿಷನಲ್ ಮೆಥಡ್ ಅಂತ ಇದೆ, ಒಂದು ಚೈನಾ ದೇಶದ ಸಾಂಪ್ರದಾಯಿಕ ಒಂದು ಚಿಕಿತ್ಸೆ ಅಂತಂದ್ಬಿಟ್ಟು. ಅದನ್ನು ಕಲಿತು ಬಂದಾಗಿಂದ ನಾನು ಹಿಂತಿರುಗಿ ನೋಡೇ ಇಲ್ಲ ಜೀವನದಲ್ಲಿ. ರೇಖಿ, ಪ್ರಾಣಿಕ್ ಹೀಲಿಂಗು, ಕೊನೆಗೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿದ್ಯೆಗಳನ್ನು ಕಲಿತಾಗ ಎಲ್ಲವನ್ನ ಕ್ರೋಢೀಕರಿಸಿದಾಗ ಖಂಡಿತ ಔಷಧಿ ರಹಿತ ಚಿಕಿತ್ಸೆ ಸಾಧ್ಯ ಅಂತ ಹೇಳಿದೆ. ಆಗ ಅವನು ಅಷ್ಟಕ್ಕೆ ಬಿಡ್ತಾನ. ಕೇಳ್ದ, ಹಾಗಾದರೆ ನನ್ನ ಮಗ ಒಬ್ಬ ಇದ್ದಾನೆ, ಅವನು ಮಾನಸಿಕ ತೊಂದರೆ ಇದೆ, ಆಟಿಸಮ್, ಅದನ್ನು ಗುಣ ಮಾಡೋಕ್ಕಾಗತ್ತಾ ಅಂತ. ಅವನು ಅಮೇರಿಕಾದಲ್ಲಿ ಎಲ್ಲ ಇದ್ದು ಬಂದಂತಹ ವ್ಯಕ್ತಿ. ನಾನು ಹೇಳಿದೆ, ಆಯಿತು ಕರ್ಕೊಂಬಪ್ಪ, ನೋಡೋಣ, ಕ್ಯೂರ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದೆ. ಇನ್ನು ಒಂದೇ ವಾರ ಇರೋದು, ನಾನು US ವಾಪಸ್ಸು ಹೊರಟೋಗ್ತಾ ಇದ್ದೀನಿ, ಟ್ರೀಟ್ ಮಾಡು ಅಂತ. ನಾನು ಕೇಳಿದೆ, ನೀ ಡಾಕ್ಟ್ರನ್ನ ಎಲ್ಲರನ್ನೂ ಕನ್ಸಲ್ಟ್ ಮಾಡಿದೀಯಾ? ಇಲ್ಲ, ಅಮೇರಿಕಾದಲ್ಲಿ ಕೂಡ ನಾನು ಎಲ್ಲರನ್ನೂ ದೊಡ್ಡ ದೊಡ್ಡ ಡಾಕ್ಟ್ರುಗಳನ್ನ, ತುಂಬ ಕ್ವಾಲಿಫೈಡ್ ಡಾಕ್ಟ್ರುಗಳನ್ನೆಲ್ಲ ಭೇಟಿ ಮಾಡಿದ್ದೀನಿ. ಆಟಿಸಮ್ಗೆ ಏನು ಟ್ರೀಟ್ಮೆಂಟೇ ಇಲ್ಲ, ಸುಮ್ಮನೆ ಕೊನೆವರೆಗೂ ಹೀಗೆ ನೀವು ಮೇಂಟೈನ್ ಮಾಡ್ತಾ ಇರಬೇಕು. ಇಂಡಿಯಾಗೆ ಯಾಕೆ ಬಂದಿದ್ದು? ಇಂಡಿಯಾಗೆ ಯಾಕೆ ಬಂದೆ ಅಂದರೆ ಯಾವುದೋ ದೇವರು ಪೂಜೆ ಪುನಸ್ಕಾರಗಳು ಅದನ್ನು ಮಾಡಿಸೋಣ ಅಂತ ಮಾಡಿದೆ. ಅದು ಖರ್ಚಾಯ್ತೇ ವಿನಃ ಏನೂ ಉಪಯೋಗ ಆಗಲಿಲ್ಲ. ಸರಿ ಆಯಿತು, ಕ್ಯೂರ್ ಮಾಡ್ತೀನಿ ಅಂತ ನಾನು ಹೇಳಲ್ಲ, ಬಟ್ ಒಂದು ಪ್ರಯತ್ನ ಪಡ್ತೀನಿ ಅಂತ ಹೇಳಿದೆ. ಬಂಧುಗಳೇ, ನಾನು ಮಾಡಿದ್ದಿಷ್ಟೇ. ಒಬ್ಬ ಲೇ ಮ್ಯಾನ್ ಥರ, ಆ ಸಾಮಾನ್ಯ ಮನುಷ್ಯನ ಥರ ನನ್ನ ಮನಸ್ಸು ಹೀಗೆ ಓಡ್ತು. ಒಬ್ಬ ಮನುಷ್ಯನಿಗೆ ಪ್ಯಾರಾಲಿಸಿಸ್ ಆದಾಗ ಕೈ ಕಾಲುಗಳು ಬಿದ್ದೋಗ್ಬಿಡುತ್ತವೆ. ನಮ್ಮ ಕಾಲುಗಳನ್ನು ಮಸಾಜ್ ಮಾಡೋದ್ರಿಂದಾಗಲಿ, ಆಯಿಲಿಂದ ಚೆನ್ನಾಗಿ ಉಜ್ಜಿ ಶಾಖ ಕೊಡೋದ್ರಿಂದಾಗಲಿ ಕೈಕಾಲು ಬರುತ್ತಾ? ಖಂಡಿತ ಬರಲ್ಲ. ಕಾರಣ, ಸ್ಟ್ರೋಕ್ ಆಗಿರೋದು ಬ್ರೈನಿನಲ್ಲಿ, ಅಂದರೆ ನಮ್ಮ ಮೆದುಳಿನಲ್ಲಿ. ಆವಾಗ ಏನು ನಾವು ತೀರ್ಮಾನಕ್ಕೆ ಬರ್ಬೋದು? ನಮ್ಮ ಬ್ರೈನ್ ಇದೆಯಲ್ಲ, ಅದು ಒಂದು ಪವರ್ ಸಿಸ್ಟಮ್ ಇದ್ದಂಗೆ, ಪವರ್ ಹೌಸ್ ಇದ್ದಂಗೆ. ಅದು ಕಂಟ್ರೋಲ್ ಸ್ವಲ್ಪ ಒಂದು ಚೂರು ಕೂದಲೆಳೆಯಷ್ಟು ವ್ಯತ್ಯಾಸ ಆದರೂ ಕೂಡ ಇಡೀ ನಮ್ಮ ದೇಹದ ಕಾರ್ಯ, ಇದು ಒಂದು ಸರ್ಕ್ಯೂಟ್ ಏನಿರುತ್ತಲ್ಲ, ಅದೆಲ್ಲ ಅಡೆತಡೆಗಳಾಗ್ತಾ ಹೋಗ್ತಿರುತ್ತೆ. ಆ ಒಂದು ಕಲ್ಪನೆಗೆ ಬಂದ ತಕ್ಷಣವೇ ಆಟಿಸಮ್ ಆಗಿರುವಂತಹ ಒಂದು ಮಗು ಬಗ್ಗೆ ನನಗೆ ಏನಂತು ಅಂತ ಅನಿಸಿದ್ರೆ, ಅವ್ರಿಗೆ ಬ್ರೈನ್ನಲ್ಲಿ ಹುಟ್ಟುವಾಗ ಯಾವುದೋ ಕಾರಣದಿಂದ ಕೆಲವೊಂದು ನ್ಯೂನ್ಯತೆಗಳಾಗಿರಬಹುದು. ಆಯಿತು, ಹಾಗಾದರೆ ಬ್ರೈನ್ನ ಆ್ಯಕ್ಟಿವೇಟ್ ಮಾಡೋಣ. ಅವನ ಕೈ ಕಾಲುಗಳು ಅವೆಲ್ಲ ನಾವು ಏನು ಮುಟ್ಟಕ್ಕೆ ಹೋಗೋದು ಬೇಡ. ದೇವರ ಅದೃಷ್ಟ ಚೆನ್ನಾಗಿತ್ತು ಅಂತಂದರೆ ಆ ಬ್ರೈನ್ ಆ್ಯಕ್ಟಿವೇಟ್ ಮಾಡಿದ್ರೆ ಒಂದು ಸರಿ ಹೋಗ್ಬಹುದೇನೋ ಅಂತ ಒಂದು ಕಲ್ಪನೆ ಬಂತು ನನಗೆ. ಅದನ್ನೇ ದಿ ಫ್ಲ್ಯಾಶ್ ಆಫ್ ಲೈಟ್ ಅಂತ ಹೇಳ್ತೀವಿ. ದೊಡ್ಡ ದೊಡ್ಡ ಯೋಗ ವಿದ್ವಾಂಸರುಗಳು, ಯೋಗಿನಿಗಳು, ಅವರು ಮಾಡುವಂತಹ ಸಾಧಕರು, ಸಾಧನೆಗಳು ಏನು ಮಾಡುತ್ತವೆ ಅಂತಂದರೆ, ಅವ್ರಿಗೆ ಫಲ ಕೊಡುವಾಗ ಇದೇ ರೀತಿ ಮಾನಸಿಕವಾಗಿ ಫ್ಲ್ಯಾಶ್ ಆಫ್ ಇನ್ಫಾರ್ಮೇಷನ್ ಅಂದ ತಕ್ಷಣ ಮನಸ್ಸಿಗೆ ಹೊಳೆಯೋದು ಅಂತ ಹೇಳ್ತೀವಲ್ಲ, ಆ ಥರ ಹೊಳೆಯುತ್ತೆ. ಅದೇ ಥರ ಅಂತ ಅಂದ್ಕೊಳ್ಳೋಣ. ಕೇವಲ ಅವರ ಒಂದು ಅಂಗೈಯಲ್ಲಿ, ನಿಮಗೆ ಗೊತ್ತಿದೆ
ಇಡೀ ಅಂಗೈಯಲ್ಲಿ ನಮ್ಮ ದೇಹದ ಎಲ್ಲ ಭಾಗಗಳು ಕೂಡ ರಿಫ್ಲೆಕ್ಸ್ ಪಾಯಿಂಟ್ಸ್ಗಳಿರುತ್ತವೆ ಅಂತಂದ್ಬಿಟ್ಟು ಸುಝೋಗ್ ಥೆರಪಿ ಅಂತ ಹೇಳ್ತಾರೆ. ನಾನು ಆ ಮಗುವಿನ ಹೆಬ್ಬೆರಳು ತೊಗೊಂಡೆ. ಹೆಬ್ಬೆರಳಲ್ಲಿ ಆ ಮೇಲ್ಭಾಗ ಬ್ರೈನಿನ ಭಾಗ, ಆ ಭಾಗಕ್ಕೆ ಒಂದು ಸ್ಮಾಲ್ ನೀಡಲ್ ತೊಗೊಂಡು 30 ಸಲ ಪ್ರೆಸ್ ಮಾಡಿದೆ ಬ್ರೈನ್ ಪಾಯಿಂಟ್ಗೆ. ಅವನು ಕಾಲು ಆಡಿಸ್ತಾನೇ ಇದ್ದವನು ನನ್ನ ಕ್ಲಿನಿಕ್ಕಿಗೆ ಬಸವೇಶ್ವರ ನಗರದಲ್ಲಿ ಬಂದಾಗ ನಡ್ಕೊಂಡು ಬರೋಕ್ಕೂ ತೊಂದರೆ ಪಡ್ತಾ ಇದ್ದಂಥ ವ್ಯಕ್ತಿ ಕೂತಿದ್ದವನು ಅವನಾಗೆ ಎದ್ದು ನಿಂತ್ಕೊಂಡ. ಕೇವಲ 30 ಸಲ ಪ್ರೆಸ್ ಮಾಡಿರೋದಷ್ಟೇ. ನನಗೆ ದ ರೇ ಆಫ್ ಹೋಪ್ ಅಂತ ಹೇಳ್ತಾರಲ್ಲ, ಆ ಒಂದು ರೀತಿ ಅನುಭವ ಆಯಿತು. ಓ ಪರವಾಗಿಲ್ಲ, ಏನೋ ಸ್ಪಂದಿಸ್ತಾ ಇದ್ದಾನೆ ಅಂತ. ಅವರಿಗೆ ಅದೇ ಟ್ರೀಟ್ಮೆಂಟ್ ಹೇಳಿದೆ. ಜೊತೆಗೆ ಕಲರ್ ಥೆರಪಿನಲ್ಲೂ ಕೂಡ ಆ ಬ್ರೈನ್ ಪಾಯಿಂಟ್ಗೆ ಕಪ್ಪು ಬಣ್ಣವನ್ನು ಹಾಕೋಕ್ಕೆ ಹೇಳಿದೆ. ಒಳಗಡೆ ಏನಾದ್ರು ಇನ್ಫೆಕ್ಷನ್ ಇದ್ದರೆ ಅಥವಾ ಒಂದು ಆ್ಯಕ್ಟಿವೇಟ್ ಆಗಬೇಕಾದ್ರೆ ಆ ಒಂದು ಬಣ್ಣ ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಜೊತೆಗೆ ನಮ್ಮ ಉದ್ದೇಶ ಏನು, ಆ ಹುಡುಗನ ಬ್ರೈನನ್ನು ಆ್ಯಕ್ಟಿವೇಟ್ ಮಾಡಿದ್ರೆ ಬಹುಶಃ ಅವನು ಆಟಿಸಮ್ ಇದು ಸರಿ ಹೋಗಬಹುದೇನೋ. ಎಷ್ಟೋ ಇದ್ರ ಬಗ್ಗೆ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ಡಾಕ್ಟ್ರುಗಳು ದೊಡ್ಡ ದೊಡ್ಡ ರಿಸರ್ಚ್ಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಹೇಳ್ತೀವಿ, ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ಗಳನ್ನು ಕಂಡುಹಿಡಿದಾಗ 99 ಸಲ ಫೇಲ್ಯೂರ್ ಆಗಿ 1 ಸತಿ ಅವನು ಸಕ್ಸೀಡ್ ಆಗ್ತಾನೆ. ಇವತ್ತು ನೋಡಿ ಎಲ್ಲ ಕಡೆ ಅವನು ಏನೋ ಒಂದು ಅನ್ವೇಷಣೆ ಮಾಡಿದಾನಲ್ಲ, ಆ ಬಲ್ಪು ಎಲ್ಲ ಕಡೆಗೂ ಕೂಡ ಇದೆ ಅಲ್ವಾ. ಹಾಗಾಗಿ ನಾನು ಕೂಡ ಅದೇ ದಾರಿಯಲ್ಲಿ ಹೋದೆ. ಕೇವಲ 10 ದಿನಗಳ ಕಾಲ ಅವನು ಕೈಗಳಿಗೆ ಆ ಬ್ರೈನ್ ಪಾಯಿಂಟನ್ನು ಆ್ಯಕ್ಟಿವೇಟ್ ಮಾಡಿ ಆ ಕಲರ್ಗಳು ಹಾಕ್ತಾ ಬರ್ತಾ ಇದ್ದಾಗ ಈಗ ಕ್ರಮೇಣ ಹುಡುಗ ಗುಣಮುಖನಾಗ್ತಾ ಇದ್ದೀನಿ. ಇಲ್ಲಿ ನಾನು ನನ್ನ ಸ್ನೇಹಿತನಿಗೆ ಹೇಳೋಕ್ಕೆ ಏನು ಇಷ್ಟಪಟ್ಟೆ ಅಂತಂದರೆ, ನೋಡು, ಆಟಿಸಮ್ ಅಂತಂದರೆ ಇಷ್ಟು ದೊಡ್ಡ ಕಾಯಿಲೆ, ಎಷ್ಟೋ ಜನ ಮಕ್ಕಳುಗಳು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಆ ಮಗು ಬಂದ ತಕ್ಷಣವೇ ತಂದೆ ತಾಯಿಗಳ ಮನಸ್ಸಿನಲ್ಲಿ ಫಸ್ಟ್ ಬರೋ ಭಾವನೆ ಏನಪ್ಪ ಅಂದರೆ, ಆ ಮಗು ಬಗ್ಗೆ ಯಾರೂ ಕಾಳಜಿ ವಹಿಸಲ್ಲ. ಅಯ್ಯೋ ನಮ್ಮ ಕರ್ಮ, ಯಾವ ಜನ್ಮದಲ್ಲಿ ಏನು ತೊಂದರೆ ಮಾಡಿದ್ವೋ ಇಂಥ ಮಗು ಹುಡ್ತು. ನಂಬರ್ 1. ನಂಬರ್ 2, ಆಯಿತು ಆಗಿದ್ದಾಗೋಯ್ತು, ಸರ್ಕಾರದಿಂದ ಇಂತಹ ಮಗುವನ್ನು ನಾವು ನೋಡ್ಕೋತಾ ಇರೋದ್ರಿಂದ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಸಿಗುತ್ತಾ, ಅಥವಾ ಯಾವುದಾದ್ರು ಸಹಕಾರಗಳು ಸಂಘಗಳು ನಮಗೆ ಸಹಾಯ ಮಾಡ್ತಾ, ಇಷ್ಟೇ ಆಲೋಚನೆ ಮಾಡ್ತಾರೆ ಬಂಧುಗಳೇ. ಅವರ ಒಂದು ಪರಿಮಿತಿ ಏನಾಗ್ಬಿಡುತ್ತೆ ಅಂತಂದರೆ, ಯಾರೋ ಹೇಳ್ಬಿಟ್ಟಿರ್ತಾರೆ, ಇದು ಗುಣ ಕಾಣೋದಿಲ್ಲ ಅಂತ. ಪ್ರಪಂಚದಲ್ಲಿ ಯಾವುದು ಕೂಡ ಗುಣ ಆಗದೇ ಇರೋವಂಥದ್ದು ಯಾವುದೂ ಇಲ್ಲ. ಕರ್ಮ ಕಳೆದಿರಬೇಕು, ಆ ಒಂದು ವಿದ್ಯೆ ನಮಗೆ ಕರಗತವಾಗಿರಬೇಕು, ಅಥವಾ ಅಂತಹ ವ್ಯಕ್ತಿಗಳು ನಮಗೆ ಸಿಗಬೇಕು, ಖಂಡಿತ ಪರಿಹಾರ ಸಾಧ್ಯ. ಎಷ್ಟೋ ಸತ ನಮ್ಮ ಕ್ಲಿನಿಕ್ಗಳಲ್ಲೇ ಬಂದಂತಹ ಕೆಲವೊಂದು ವ್ಯಕ್ತಿಗಳಿಗೆ ಗುಣ ಕಂಡಿರೋದಿಲ್ಲ. ನಾನು ಒಪ್ಕೋತಾ ಇದ್ದೀನಿ. ಕಾರಣ ಆ ವಿದ್ಯೆಯ ತೊಂದರೆ ಅಲ್ಲ, ಅದು ಅವರ ಮನಸ್ಥಿತಿ. ಯಾವುದೇ ಒಂದು ರೋಗಿ ಇರ್ಬೋದು ಅಥವಾ ಒಂದು ತೊಂದರೆಗೆ ಒಳಗಾದಂತಹ ವ್ಯಕ್ತಿ ಇರ್ಬೋದು, ಮೊದಲು ಅವನ ಮನಸ್ಸಿನಲ್ಲಿ ರೆಸಿಪ್ಟಿವ್ನೆಸ್ ಇರಬೇಕು. ಅಂದರೆ ಇವೊಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ನಂಬಿಕೆ ಇರಬೇಕು. ನಂಬಿಕೆ ಅಂದರೆ ನಂಬಿದ್ರೆ ದೇವ್ರನ್ನಾದ್ರೂ ನಂಬಿ, ದೆವ್ವವನ್ನಾದರೂ ನಂಬಿ. ಆ ನಂಬಿಕೆ ಒಂದಿತ್ತು ಅಂತಂದರೆ ಬರೀ ಒಂದು ತೀರ್ಥವನ್ನು ತೊಗೊಂಡ್ರೂ ಕೂಡ ನಿಮ್ಮ ಕಾಯಿಲೆಗಳು ಗುಣ ಆಗುತ್ತೆ. ಆದರೆ ಇವತ್ತು ಏನಾಗಿದೆ, ಮನುಷ್ಯ ತುಂಬ ನಾಲೆಡ್ಜಲ್ಲಿ ಬಹಳ ಮುಂದೆ ಹೋಗಿದ್ದಾನೆ. ಬಿಕಾಸ್ ಆಫ್ ದಿ ಸೋ ಮೆನಿ ಬುಕ್ಸ್ಗಳು, ಆಮೇಲೆ ಟಿ ವಿಗಳು, ಯೂಟ್ಯೂಬ್ಗಳು, ಕರೆಕ್ಟ್. ಆದರೆ ಸಾಧನೆ ಶೂನ್ಯವಾಗ್ತಾ ಇದೆ. ಯಾವಾಗ ಮನುಷ್ಯನಿಗೆ ನಾಲೆಡ್ಜ್ ಜಾಸ್ತಿ ಆಗ್ತೋ ಅವನ ಸೂಕ್ಷ್ಮತೆ ಜಾಸ್ತಿ ಆಗುತ್ತೆ. ಇವಾಗ ಯಾವುದೋ ಒಂದು ಕಾಲದಲ್ಲಿ ಘಟ ಅಂತ ಆರಾಮಾಗಿ ನಿರ್ಮಲವಾಗಿ ಹೊಟ್ಟೆ ತುಂಬ ನೀರು ಕುಡಿತಿದ್ದಂತಹ ವ್ಯಕ್ತಿ ಇವತ್ತು ಅರ್ಧ ಲೋಟ ಕುಡಿಯುವಾಗಲೇ ಇದು ಆರ್ ಒ ವಾಟ್ರಾ, ಬೇರೆ ವಾಟರ, ಬೋರ್ವೆಲ್ ವಾಟ್ರಾ ಅಥವಾ ನದಿ ನೀರ, ಆ ಯೋಚನೆ ಬಂದುಬಿಟ್ಟು ನೀರೇ ಕುಡಿಯಲ್ಲ, ಹಾಗೆ ಇಟ್ಬಿಡ್ತಾ ಇದ್ದಾರೆ. ಈ ರೀತಿ ಮಾನಸಿಕ ಅಡೆತಡೆಗಳು ಬಂದು ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮದು ಒಂದು ಬಸವ ಆಕ್ಯೂ ಅಕಾಡೆಮಿ ಅಂತ ಇದೆ. ಡಾಕ್ಟರ್ ಬಸವರಾಜ್ ಅನ್ನೋರು ಕೂಡ ನಮ್ಮ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಕೂಡ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನು ಅಂತಂದರೆ, ಔಷಧಿ ರಹಿತ ಚಿಕಿತ್ಸೆ ಸಾಧ್ಯ. ನಿಮಗೆ ಗೊತ್ತಿದೆ, ಇಡೀ ಪ್ರಪಂಚದಲ್ಲಿ ನಮ್ಮ ದೇಹದಲ್ಲೇ ಲಕ್ಷಾಂತರ ಔಷಧಿಗಳು ಪ್ರತಿ ಕ್ಷಣಕ್ಕೂ ಕೂಡ ಉತ್ಪಾದನೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನಾವು ಬಿದ್ದುಬಿಡ್ತೀರ. ನಮ್ಮ ಫ್ರೆಂಡ್ ಕೇಳ್ದ, ಇವೆಲ್ಲ ಹೇಗೋಗುತ್ತೋ, ನೀನು ಹೇಳ್ಬಿಟ್ರೆ ನಾನು ನಂಬಿಡೋಕ್ಕಾಗತ್ತಾ? ಬೇಡ, ನೀವೆಲ್ಲರೂ ಒಂದು ಸತಿ ಬಿದ್ದು ನೋಡಿ, ದಾರಿನಲ್ಲಿ ಮಂಡಿ ತರಚಿ ಹೋಗುತ್ತೆ. ಸ್ವಲ್ಪ ಹೊತ್ತು ಏನೋ ಔಷಧಿ ಏನೋ ಹಾಕಬೇಡಿ, ಬಿಟ್ಬಿಡಿ. 1 ಅವರ್ ಆದಮೇಲೆ ಆ ರಕ್ತ ಸೋರೋದ್ಮೇಲೆ ಅದೇ ಘನೀಕೃತವಾಗಿ ಒಂದು ರೀತಿಯ ಬ್ರೌನ್ ಕಲರ್ ಆಗಿ ಗಟ್ಟಿಯಾಗಿ ಹಾಗೆ ನಿಂತು ಬಿಡುತ್ತೆ. ಅದೇನು ನಾವು ಮಾಡೋದಾ? ಅಲ್ಲ. ಒಳಗಡೆಯಿಂದನೇ ಕ್ಯಾಲ್ಸಿಯಂ ಫಾರ್ಮೇಷನ್ ಆಗಿ
ದೇಹದಲ್ಲೇ ಉತ್ಪತ್ತಿಯಾಗಿ ಆ ಹರಿತಿರುವಂತಹ ರಕ್ತದ ಒಂದು ಸ್ಪೀಡನ್ನು ಕಡಿಮೆ ಮಾಡಿ ಅದಕ್ಕೆ ಒಂದು ಕವಚವಾಗಿ ಗಟ್ಟಿಯಾಗಿ ಒಂದು ಲೇಯರ್ ಫಾರಮ್ ಆಗುತ್ತೆ. ಇದಕ್ಕೆ ಯಾರ್ಯಾರು ಹೇಳಿದ್ರಾ ಅಥವಾ ಇಂಜೆಕ್ಷನ್ ಕೊಟ್ಟಿದ್ರಾ? ಇಲ್ಲ. ಆದರೆ ಮನುಷ್ಯನ ನಾಲೆಡ್ಜ್, ಜ್ಞಾನ ಜಾಸ್ತಿ ಆಗ್ತಾ 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 ಪ್ರತಿಯೊಂದಕ್ಕೂ ಕೂಡ ಆ ಕ್ಷಣದಲ್ಲೇ ಔಷಧಿಗಳನ್ನು ಕಂಡುಹಿಡಿಯೋಕ್ಕೆ ಹೋಗಿ ನಮ್ಮ ದೇಹದ ಸ್ವಂತಿಕೆತೆಯನ್ನೇ ಮರಿತಾ ಹೋಗ್ತಾ ಇದ್ದೀವಿ ನಾವು. ನಮ್ಮ ದೇಹಕ್ಕೆ ಅಪರಿಮಿತವಾದಂತಹ ಶಕ್ತಿ ಇದೆ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರೆ, ಡಾಕ್ಟರ್ ಕ್ಯಾನ್ ಆಪರೇಟ್, ಡಿವೈನ್ ಕ್ಯಾನ್ ಕ್ಯೂರ್ ಅಂತಬಿಟ್ಟು. ಡಾಕ್ಟರ್ ಆಪ್ರೇಷನ್ ಮಾಡ್ಬೋದು, ಮಾಡಿಬಿಟ್ಟು ಏನು ಮಾಡ್ತಾನೆ, ಬ್ಯಾಂಡೇಜ್ ಹಾಕ್ತಾನೆ, ಸ್ಟಿಚ್ ಹಾಕ್ತಾನೆ. ಆದರೆ ಕ್ಯೂರ್ ಆಗಬೇಕಾದ್ರೆ 1-2 ವಾರ ವೆಯ್ಟ್ ಮಾಡಿ ಅಂತ ಹೇಳ್ತಾನೆ. ಆ 2 ವಾರಗಳಲ್ಲಿ ಯಾರು ನಮ್ಮನ್ನು ಕ್ಯೂರ್ ಮಾಡೋದು? ಡಿವೈನ್. ಒಂದು ಕಾಲ ಇತ್ತು, ಈಗ ಒಂದು ಮಾಡರ್ನ್ ವೈಜ್ಞಾನಿಕ ಯುಗದಲ್ಲಿ ಪ್ರತಿಯೊಂದನ್ನು ಕೂಡ ಮಾನವನೇ ಮಾಡಬಲ್ಲ ಅಂತ. ನನಗೆ ನೆನಪಿರೋ ಹಾಗೆ 1940-45 ಹೆಸರಿನಲ್ಲೇ ಒಕಾಮಾ ಅಂತ ಒಬ್ಬ ಸೈಂಟಿಸ್ಟ್ ಇದ್ದ. ಅವನು ಆವಾಗಲೇ ಹೇಳ್ತಾ ಇದ್ದ, ನಮ್ಮ ಸುತ್ತಲೂ ಕಣ್ಣಿಗೆ ಕಾಣೋದೆಲ್ಲ ನಿಜ ಅಂತ ವಿಜ್ಞಾನ ಹೇಳುತ್ತೆ, ಆದರೆ ನಮ್ಮ ಕಣ್ಣಿಗೆ ಕಾಣೋದೆಲ್ಲ ನಿಜಾನೇ ಅಲ್ಲ. ಇದೇನಿದು? ನನ್ನ ಸ್ನೇಹಿತ ಕೇಳ್ತಾನೆ, ಏನೇನೋ ಹೇಳ್ತಾ ಇದೆಯಲ್ಲೋ, 45ನೇ ಇಸ್ವಿ ವಿಷಯಕ್ಕೆ ಯಾಕೆ ಈಗ ಅಂತ. ಖಂಡಿತ ಆ 45ನೇ ಇಸ್ವಿಯ ವಿಷಯ ಇವತ್ತಿಗೂ ಪ್ರಸ್ತುತ. ಇವತ್ತು ನಾವು ಏನು ಹೊರಗಿನ ಪ್ರಪಂಚವನ್ನು ನಮ್ಮ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಂದ ನೋಡ್ತಾ ಇದ್ದೀವಿ, ಅದು ನಮ್ಮ ಒಂದು ಮೆದುಳಿನ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ನನ್ನ ಮೆದುಳು ತುಂಬ ಸೂಕ್ಷ್ಮವಾಗಿ, ತುಂಬ ಒಂದು ಪೊಟೆನ್ಷಿಯಲ್ ಇರುವಂತಹ ಶಕ್ತಿಯುತವಾಗಿದ್ದಾಗ ನಮಗೆ ಕೆಲವು ವಸ್ತುಗಳು ಬೇರೆ ರೀತಿ ಗೋಚರವಾಗುತ್ತೆ. ನಮ್ಮ ಬ್ರೈನ್ನಲ್ಲಿರುವಂತಹ ನ್ಯೂರಾನ್ ಮತ್ತು ಎಲೆಕ್ಟ್ರಾನ್, ಪ್ರೋಟಾನ್ಗಳು ಬೇರೆ ಬೇರೆ ಥರ ಕಾರ್ಯಕ್ಷಮತೆಯನ್ನು ಕಳ್ಕೊಂಡಾಗ ನಾವೊಂದು ಹಸುವನ್ನು ನೋಡಿದ್ರು ಕೂಡ ನಮಗದು ಆನೆ ಥರ ಕಾಣುತ್ತೆ. ಅದು ಆನೆಯನ್ನು ನೋಡಿದಾಗ ಸಿಂಹ ಥರ ಕಾಣುತ್ತೆ. ಆವಾಗ ಏನನ್ಸುತ್ತೆ ಅಂದರೆ, ಹೊರ ನೋಟದಲ್ಲಿ ನಾವು ಕಾಣ್ತಾ ಇರೋದಲ್ಲ ಮಿಥ್ಯೆ, ಇಲ್ಯೂಷನ್. ಇವತ್ತು ನಮ್ಮ ಭಾರತದಲ್ಲಿರುವಂತಹ ಎಲ್ಲ ಧಾರ್ಮಿಕ ಗ್ರಂಥಗಳನ್ನು ನೀವು ಅವಲೋಕನ ಮಾಡಿ, ಎಲ್ಲರೂ ಅಂತ್ಯದಲ್ಲಿ ಹೇಳೋದು ಅದೇನೇ, ಇಲ್ಯೂಷನ್. ಒಂದು ಪ್ರಪಂಚ ಅನ್ನೋದು ಒಂದು ಮಿಥ್ಯೆ, ನಮ್ಮ ಮಾನಸಿಕ ಕಲ್ಪನೆ ಸತ್ಯ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಅವಲೋಕನವನ್ನು ಮಾಡಿದಾಗ ಔಷಧಿ ರಹಿತ ಚಿಕಿತ್ಸೆ ಸಾಧ್ಯ. ನನ್ನ ಫ್ರೆಂಡ್ಗೆ ತಲೆ ಕೆಟ್ಟೋಯ್ತು, ಏನಪ್ಪ ಬರೀ ಕೇಳಿದ್ದಕ್ಕೆ ಇಷ್ಟುದ್ದ ಭಾಷಣ ಬಿಟ್ಟಿಯಲ್ಲ, ಆಯಿತು ಇವತ್ತು ನಾನು ನಿನ್ನ ಹತ್ರ ಬಂದಿದ್ದೀನಿ, ನಿಂದು ಇದು ನನಗಂತೂ ನೋವು ಕಡಿಮೆ ಆಗಿದೆ ನೀವು ಮಾಡಿರೋದು, ನಿಜವಲ್ಲ, ಥ್ಯಾಂಕ್ಸ್ ಫಾರ್ ದ್ಯಾಟ್. ಆದರೆ ನನಗೆ ನಿಮ್ಮ ಏನು ಜಾದೂ ಮಾಡಿರಬೇಕು, ಹಾಗಾದರೆ ಇನ್ನು ಯಾವ ಚಿಕಿತ್ಸೆಗಳಿಗೆ ಪ್ರಮುಖವಾಗಿ ನೀನು ಔಷಧಿ ಕೊಡ್ತೀಯಾ ಅಂತ ಕೇಳಿದೆ. ಅದಕ್ಕೆ ನಾನು ಹೇಳಿದೆ, ಹೇಳೋಕ್ಕೆ ಹೋದಾಗ ಅವನು ಹೇಳ್ದ, ನಂಗೆ ಹೀಗೆ ಹೇಳೋದು ಸಾಲದು, ಏನೋ ಅದ್ರ ಬಗ್ಗೆ ತಿಳ್ಕೊಂಡಿದೆಯಾ, ನಾನು ನನ್ನ ಸ್ನೇಹಿತರಿಗೆ ಹೇಳಬೇಕಾದ್ರೆ ಯಾವ ರೀತಿ ಹೇಳಬೇಕು, ಅದರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಕೊಟ್ಟರೆ ನಾನು ಕೂಡ ಶೇರ್ ಮಾಡ್ಕೋತೀನಿ, ನೋಡೋಣ, ನನಗೂ ಯಾಕೋ ಒಂಥರ ಆಸಕ್ತಿ ಮೂಡ್ತಾ ಇದೆ ಅಂದ. ನಿಜವಾಗ್ಲೂ ಖುಷಿಯಾಯಿತು. ಒಬ್ಬ ವಿರೋಧಿಸುತ್ತಿದ್ದಂತಹ ಸ್ನೇಹಿತ ಈ ವಿಷಯದ ಬಗ್ಗೆ, ಔಷಧಿ ರಹಿತ ಚಿಕಿತ್ಸೆ ಬಗ್ಗೆ ಒಂದು ಆಸಕ್ತಿಯನ್ನು ತೋರಿಸ್ತಾ ಇರೋದು ನೋಡಿ ನನಗೂ ಕೂಡ ಖುಷಿಯಾಯಿತು. ಯಾಕಂದರೆ ಒಂದು ಕಾಲದಲ್ಲಿ ಬರೀ ಒಂದು ಮಿಕ್ಸ್ಚರು ಟ್ಯಾಬ್ಲೆಟ್ ತೊಗೊಂಡು ಕಾಯಿಲೆಗಳನ್ನು ಗುಣ ಮಾಡ್ಕೋತಾ ಇದ್ವು. ಅದಕ್ಕಿಂತ ಹಿಂದೆ ಒಂದು ಜ್ಞಾನ ದೀಕ್ಷೆಯನ್ನು ತಗೊಂಡು ಕಾಯಿಲೆಗಳನ್ನು ಗುಣ ಮಾಡ್ಕೋತಾ ಇದ್ವು. ಅದಕ್ಕೂ ಹಿಂದೆ ಬರೀ ಒಂದು ಪ್ರಕೃತಿಯನ್ನು ಆರಾಧಿಸುವ ಮೂಲಕ, ಪ್ರಕೃತಿಯನ್ನು ನಾವು ಆಹಾರ ಥರ ಸೇವಿಸುವ ಮೂಲಕ ಆರೋಗ್ಯಗಳನ್ನು ಸರಿಪಡಿಸ್ಕೊತಾ ಇದ್ವು ಸ್ನೇಹಿತರೆ. ನನ್ನ ಸ್ನೇಹಿತನಿಗೆ ಹೇಳಿದೆ, ನೋಡಪ್ಪ ನಿನಗೋಸ್ಕರ ಹೇಳ್ತಾ ಇದ್ದೀನಿ, ಇವತ್ತು ಬೇರೆ ಕೆಲಸ ಹೋದರೂ ಪರವಾಗಿಲ್ಲ, ಅದನ್ನೆಲ್ಲ ನಿಲ್ಲಿಸಿ ನಿನಗೋಸ್ಕರ ಹೇಳ್ತಾ ಇದ್ದೀನಿ. ಈಗ ನೋಡಿ, ಪ್ರಪಂಚದಲ್ಲಿ ಸಾಮಾನ್ಯ ಎಲ್ಲಿಗೆ ಹೋಗಲಿ, ಇಂಡಿಯಾಯಿಂದ ಅಮೇರಿಕಾ, ಲಂಡನ್, ಕೆನಡಾ, ಯಾವುದೇ ದೇಶಕ್ಕೆ ಹೋಗು, ಜನ ಒದ್ದಾಡ್ತಾ ಇರೋದು ಆರ್ಥರೈಟಿಸ್. ಅಂದರೆ ಏನದು? ಇಂಗ್ಲೀಷ್ನಲ್ಲಿ ಆರ್ಥರೈಟಿಸ್ ಅಂತ ಅನ್ಬೋದು, ಕನ್ನಡದಲ್ಲಿ ಮೈಕೈ ನೋವು ಅಂತ ನಾವು ಸಿಂಪಲ್ಲಾಗಿ ಕರೆಯೋಣ. ಜಾಯಿಂಟ್ಗಳು ನೋವು ಬರುತ್ತೆ. ಇಷ್ಟು ದಿವಸ ಏನಾಗ್ತಾಯಿತ್ತು, ವೈಜ್ಞಾನಿಕವಾಗಿ ಜಾಯಿಂಟ್ಗಳು ಪೇಯ್ನ್ ಬಂತು ಅಂತಂದರೆ ಆ ಜಾಯಿಂಟ್ಗಳಲ್ಲಿ ಒಂದು ದ್ರವ ಇರುತ್ತೆ, ಅದು ಡ್ರೈ ಆಗಿಬಿಟ್ಟಿದೆ ಅಥವಾ ಮೂಳೆಗಳು ಸಮುದೋಗಿದೆ. ಇಷ್ಟೇ ಒಂದು ಪ್ರಬಲವಾಗಿ ನಮ್ಮ ವೈಜ್ಞಾನಿಕ ಡಾಕ್ಟರ್ಗಳು ಪ್ರತಿಪಾದಿಸ್ತಾ ಬರ್ತಾಯಿದ್ರು. ಹೌದಲ್ವೇನೋ? ಕೇಳಿದೆ ನನ್ನ ಸ್ನೇಹಿತನ, ಯಾಕಂದರೆ ಅವ್ನು ನಿದ್ದೆ ಮಾಡಿಬಿಟ್ರೆ ಕಷ್ಟ. ಯಾಕೆ ನಾನು ಲೆಕ್ಚರ್ ಹೊಡಿತಿರುವಾಗ ಅವ್ನು ನಿದ್ದೆ ಮಾಡಬಾರ್ದು ಅಂತ ಮಧ್ಯದಲ್ಲಿ ಅವನು ಎಚ್ಚರಿಸಿ ಹೇಳಿದೆ, ನೋಡಪ್ಪ ಆರ್ಥರೈಟಿಸ್ ಇಷ್ಟು ದಿವಸ ಹೀಗಿತ್ತು, ಅದಕ್ಕೋಸ್ಕರ ದೊಡ್ಡ ದೊಡ್ಡ ಟ್ಯಾಬ್ಲೆಟ್ಗಳು, ಔಷಧಿಗಳು, ಸಿರಪ್ಗಳು, ಆಯುರ್ವೇದಿಕ್ ಮಸಾಜ್ಗಳು ಮಾಡ್ತಾಯಿದ್ರು. ಈಗ ಇತ್ತೀಚಿನ ವರದಿಗಳ ಪ್ರಕಾರ, ಅದು ವರದಿ ಇತ್ತೀಚಿನದಿರಬಹುದು, ಆದರೆ ನಮ್ಮ ಋಷಿಪುಂಗವರ ಕಾಲದಲ್ಲೇ ಇದು ಸಾಬೀತಾಗಿದ್ದಿರುವಂತಹ ವಿಷಯ. ಮಾನಸಿಕ ಸ್ವಸ್ಥಕ್ಕೂ ನಮ್ಮ ಆರ್ಥರೈಟಿಸ್ಗೂ ಕಾರಣ ಇದೆ. ಯಾವ ಮನುಷ್ಯನ ಜೀವನದಲ್ಲಿ ಅಡೆತಡೆಗಳು ಜಾಸ್ತಿ ಆಗ್ತಾ ಇದೆ, ಮಕ್ಕಳು ಹೊಸಕ್ಕೆ ದುಡ್ಡಿರೋದಿಲ್ಲ,
ಹೆಂಡತಿ ಆಸೆಗಳನ್ನ ಡಿಮ್ಯಾಂಡ್ ಪೂರೈಸೋಕ್ಕಾಗ್ತಾ ಇರೋದಿಲ್ಲ. ಇದು ಆಫೀಸ್ಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಕಾರ್ಯಕ್ಷಮತೆಯನ್ನು ತೋರಿಸ್ಕೊಳ್ಳೋಕ್ಕಾಗ್ತಾ ಇರೋದಿಲ್ಲ. ಅಂತಹ ವ್ಯಕ್ತಿಯ ಮನಸ್ಸು ನಿರಾಳವಾಗಿರುವುದಿಲ್ಲ. ಯಾವಾಗ ಮನಸ್ಸು ನಿರಾಳವಾಗಿರೋದಿಲ್ಲ, ಅದಕ್ಕೆ ಹೊಂದಿಕೊಂಡಿರುವಂತಹ ದೇಹದ ಅವಯವಗಳು, ಅಂಗಾಂಗಗಳು ನೋವುಗಳನ್ನು ಉತ್ಪಾದನೆ ಮಾಡುತ್ತೆ. ನಿಮಗೆ ಗೊತ್ತಿದೆ, ನಮ್ಮ ಮನಸ್ಸಿನ ಭಾವನೆಗೂ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುವಂತಹ ವಿವಿಧ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ, ಗ್ರಂಥಿಗಳು ಒಸರುವ ಒಂದು ದ್ರವ್ಯಕ್ಕೂ ಕೂಡ ಬಹಳ ನಿಕಟವಾದ ಸಂಪರ್ಕವಿದೆ. ನೋಡಿ, ಯಾವುದೋ ಒಂದು ಪುಟಾಣಿ ಮಗು ಮುದ್ದಾಗಿರುತ್ತೆ, ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡಿರುತ್ತೆ, 2 ವರ್ಷ 3 ವರ್ಷ. ಅದು ನೋಡಿದ ತಕ್ಷಣ ನಮಗೆ ಹೃದಯ ದ್ರವಿಸುತ್ತೆ ಅಂತ ಹೇಳ್ತೀವಿ. ಅಂದರೆ ಪ್ರೀತಿಯಿಂದ ನಾವು ಒಂದು ರೀತಿ ಆನಂದದಲ್ಲಿ ಹೋಗ್ತೀವಿ. ಅದೇ ಒಂದು 21-25 ವರ್ಷದ ಒಂದು ಯುವತಿ ಬಂದಾಗ ಕಾಮ ಉದ್ರೇಕವಾಗುತ್ತೆ ಅಂತ ಹೇಳ್ತೀವಿ. ಹಾಗೆ ಒಂದು ಕೋಪ ಬರಕೆ ಇರ್ಬೋದು, ಕಾಮ ಉದ್ರೇಕಕ್ಕೆ ಇರ್ಬೋದು, ಅಥವಾ ಒಂದು ವಾತ್ಸಲ್ಯ, ಒಂದು ತಾಯಿ ಮಗುವಿಗೆ ತುತ್ತು ತಿನ್ನಿಸ್ತಾ ಇರುವಾಗ ಆ ವಾತ್ಸಲ್ಯವನ್ನು ನೋಡಿದಾಗ ಹೃದಯ ತುಂಬಿ ಬರುತ್ತೆ. ನೋಡಿ, ಒಂದೊಂದು ಭಾಗಕ್ಕೆ ಒಂದೊಂದು ಅಂಗಾಂಗಗಳು ಹೇಗೆ ಸ್ಪಂದಿಸುತ್ತೆ ಅಂತ. ಅದರ ಅಂತರಾರ್ಥ ಏನು ಅಂತಂದರೆ, ನಮ್ಮ ಭಾವನೆಗೂ ಕೂಡ ನಮ್ಮ ದೇಹದಲ್ಲಿರುವಂತಹ ವಿವಿಧ ಗ್ರಂಥಿಗಳು ಕೂಡ ನೇರ ಸಂಬಂಧವಿದೆ. ಅದನ್ನೇ ನಾವು ಔಷಧಿಗೆ ನಾವು ಅದನ್ನು ಸಂಬಂಧಿಸಿದಾಗ ಏನಾಗುತ್ತೆ ಅಂದರೆ, ಆ ಗ್ರಂಥಿಗಳು ಏನು ಸ್ರವಿಸುತ್ತಲ್ಲ ಅದನ್ನು ನಾವು ಆ್ಯಕ್ಟಿವೇಟ್ ಮಾಡಿದಾಗ ಆ ಗ್ರಂಥಿಗೆ ಸಂಬಂಧಪಟ್ಟಂತಹ ದೇಹದ ಯಾವ ಭಾಗದಲ್ಲಿ ನ್ಯೂನ್ಯತೆ ಇದೆಯೋ ಅದು ಸರಿ ಹೋಗುತ್ತೆ. ಈಗ ಇನ್ನು ವೈಜ್ಞಾನಿಕವಾಗಿ ಮನುಷ್ಯ ಬಹಳ ಮುಂದುವರಿತಾ ಇದ್ದಾನೆ. ಬರೀ ಒಂದು ಮೈಕ್ರೋ ಅನಾಲಿಸಿಸ್ ಅಂತ ಮಾಡ್ತಾಯಿದ್ದ. ದೇಹದ ಕಣಗಳಲ್ಲಿ ಅನಲೈಸ್ ಮಾಡಿ ಮೈಕ್ರೋಸ್ಕೋಪಲ್ಲಿ ಕಂಡುಹಿಡಿದು ಈ ಕ್ರಿಮಿಗಳು ಆ ಕ್ರಿಮಿಗಳು ಅಂತ ಮಾಡ್ತಾ ಇದ್ದಂತಹ ವಿಜ್ಞಾನಿ ಈಗ ಯಾವ ಮಟ್ಟಕ್ಕೆ ಬಂದಿದ್ದಾನೆ ಅಂದರೆ, ಮನಸ್ಸಿಗೂ ದೇಹಕ್ಕೂ ಸಂಬಂಧ ಇದೆ. ಕಣ್ಣಿಗೆ ಕಾಣುವ ದೇಹ ಒಂದು ಕಡೆ ಆದರೆ, ಕಣ್ಣಿಗೆ ಕಾಣದೇ ಇರುವಂತಹ ಮನಸ್ಸಿನ ಬಗ್ಗೆ ಮನಸ್ಸು ಇರುವಂತಹ ವಿಜ್ಞಾನಿಯೇ ಅನಲೈಸ್ ಮಾಡ್ತಾ ಇದ್ದಾನೆ. ನೋಡಿ, ಎಷ್ಟು ಸೋಜಿಗೆ ಆಗ್ತಾ ಇದೆ ಅಲ್ವಾ. ತಿರ್ಗಿ ಆರ್ಥ್ರೈಟಿಸ್ಗೆ ಬರೋಣ. ಆರ್ಥ್ರೈಟಿಸ್ ಒಂದು ಕಾಯಿಲೆ ಅಂತ ನಾವು ತೀರ್ಮಾನ ಮಾಡ್ತೀವಿ. ಇಷ್ಟು ದಿವಸ ಬರೀ ಇಂಜೆಕ್ಷನ್ನು ಮಾತ್ರೆಗಳನ್ನು ಮಾತ್ರ ಕೊಡ್ತಾಯಿದ್ವಿ. ಆದರೆ ಈಗ ಒಂದು ಹೊಸ ಪರಿಕಲ್ಪನೆಯ ಪ್ರಕಾರ, ನಮ್ಮ ಪ್ರಕಾರ ಹೊಸದು, ಆದರೆ ವಿಷಯ ಹಳೆಯದು. ದೇಹದ ಬೇರೆ ಬೇರೆ ಭಾಗಗಳನ್ನು, ಹೋಲಿಕೆ ಆಗುವಂತಹ ಬೇರೆ ಬೇರೆ ಭಾಗಗಳನ್ನು ದೇವರು ನಮ್ಮ ದೇಹದಲ್ಲಿ ಇಟ್ಟಿದ್ದಾನೆ. ಉದಾಹರಣೆ, ನಮ್ಮ ಅಂಗೈಯಲ್ಲಿರುವಂಥ 5 ಬೆರಳುಗಳು ಮತ್ತು ಮುಂಭಾಗ ಹಿಂಭಾಗಗಳನ್ನು ಒಬ್ಬ ಮನುಷ್ಯನ ದೇಹವನ್ನು ಪ್ರತಿಬಿಂಬಿಸುತ್ತೆ. ಹಾಗಾಗಿ ಉದಾಹರಣೆಗೆ ಬೆನ್ನು ನೋವು ಬಂತಪ್ಪ. ಬೆನ್ನು ಬಂದಾಗ ನಮ್ಮ ಸ್ಪೈನಲ್ ಕಾರ್ಡ್ದು ಒಂದು ಜಾಗ ಇದೆ. ಆ ಜಾಗಕ್ಕೆ ಪದೇ ಪದೇ ಪ್ರೆಸ್ ಮಾಡುವ ಮುಖಾಂತರ, ಅಥವಾ ಕಲರ್ ಹಾಕುವ ಮುಖಾಂತರ, ಅಥವಾ ಯಾವುದೋ ಒಂದು ಬೀಜಗಳನ್ನು ಹಾಕಿ ಪ್ರೆಷರ್ ಕ್ರಿಯೇಟ್ ಮಾಡುವ ಮುಖಾಂತರ ಆ ಸಂಬಂಧಪಟ್ಟ ಗ್ರಂಥಿಗಳನ್ನು ನಾವು ಉತ್ತೇಜನ ಮಾಡ್ತೀವಿ. ಯಾವಾಗ ಆ ಗ್ರಂಥಿಗಳು ಉತ್ತೇಜನವಾಗುತ್ತೆ, ಭಾವನೆಗಳು ಸಮತೋಲನವಾಗಿ ಅದಕ್ಕೆ ಮೂಲ ಕಾರಣವಾದ ಏನು ತೊಂದರೆ ಇದೆಯೋ ಅದು ನಿವಾರಣೆ ಆಗುತ್ತೆ. ನಮ್ಮ ದೇಹದಲ್ಲಿ ಕಾಣುವಂತಹ ಯಾವುದೇ ನೋವು ಇರಬಹುದು, ಯಾವುದೇ ಊತ ಇರಬಹುದು, ಅದು ಒಂದು ಕೊನೆಯ ಎಫೆಕ್ಟ್ ಅಷ್ಟೇ. ಈಗ ಒಂದು ಉದಾಹರಣೆ, ನಾವೆಲ್ಲೋ ಹೋಗ್ತಿರ್ತೀವಿ, ಊಟ ಮಾಡ್ತೀವಿ, ಹೊಟ್ಟೆ ತುಂಬ, ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟೆ, ಹೊಟ್ಟೆ ಮುಂದೆ ಬಂದ್ಬಿಡ್ತು, ಕಣ್ಣು ಎಳ್ಕೊಂಡು ಹೋಗ್ತಾಯಿದ್ದೀವಿ. ಇವೆಲ್ಲ ಬರೀ ಕಾರಣಗಳಷ್ಟೇ. ಹೇಗೆ ನ್ಯೂಟನ್ಸ್ ಲಾ ಪ್ರಕಾರ ಒಂದು ಆ್ಯಕ್ಷನ್ ಆ್ಯಂಡ್ ಆ್ಯಕ್ಷನ್ ಆರ್ ಆಪೋಸಿಟ್ ಆ್ಯಂಡ್ ರಿಯಾಕ್ಷನ್ ಅಂತ ಹೇಳ್ತಾ ಹೋಗ್ತೀವಲ್ವ. ಒಂದು ಬಾಲನ್ನು ಗೋಡೆಗೆ ಎಸ್ದಾಗ ಅಷ್ಟೇ ಫೋರ್ಸಲ್ಲಿ ವಾಪಸ್ಸು ಹಿಂದಕ್ಕೆ ಬಂದುಬಿಡುತ್ತೆ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್. ಹಾಗೆ ಊಟ ಮಾಡಿದಾಗ ಇವೆಲ್ಲ ಆಗೋದು ಸಹಜ. ಅದೇ ರೀತಿ ನಮ್ಮ ಭಾವನೆಗಳನ್ನು ಸರಿಯಾಗಿ ನಾವು ಬ್ಯಾಲೆನ್ಸ್ ಮಾಡಿದಾಗ ಏನಾಗುತ್ತೆ, ಖಂಡಿತ ಆ ತೊಂದರೆಗಳು ನಿವಾರಣೆ ಆಗುತ್ತೆ. ನನ್ನ ಸ್ನೇಹಿತ ಕೇಳ್ದ, ಆಯ್ತಪ್ಪ ಆರ್ಥ್ರೈಟಿಸ್ಗೆ ಇಷ್ಟು ಹೇಳ್ಬಿಟ್ಟಿಯಲ್ಲ, ಮಿಕ್ಕಿದಿನ್ನೂ ಯಾವ್ಯಾವ್ದು ಮಾಡ್ತಾ ಇದೆಯಾ ಅಂದ. ಆಗ ಅವನಿಗೆ ಒಂದು ಲಿಸ್ಟೇ ಕೊಟ್ಬಿಟ್ಟೆ. ನೋಡಪ್ಪ, ಮುಖ್ಯವಾಗಿ ಎಲ್ಲನೂ ಮಾಡ್ಬೋದು, ಸದ್ಯಕ್ಕೆ ಇಷ್ಟು ತಿಳ್ಕೊಂಡು ನಿನ್ನ ಸ್ನೇಹಿತರುಗಳಿಗೆ ಹೇಳು, ಆಮೇಲೆ ಮಿಕ್ಕಿದ್ದನ್ನು ಮಾಡೋಣ. ಎಲ್ಲಿಗೆ ಬರೋಕ್ಕೆ ಹೇಳಬೇಕು, ಗೊತ್ತಿದೆಯಲ್ಲ ನಿನಗೆ, ಬಸವೇಶ್ವರ ನಗರ ಸಪ್ತರ್ಷಿ ಸಮರ್ಪಣೆ ಹೆಲ್ತ್ ಸೆಂಟರ್. ಆಯಿತು, ಫೋನ್ ನಂಬರ್ ಕೊಡು ಅಂದ. ಅವನ ಫೋನ್ ನಂಬರು ಮರ್ತಿದ್ದ ನಂದು, 9686693138. ಅವನ ಮೊಬೈಲಲ್ಲಿ ಅದನ್ನು ನೋಟ್ ಮಾಡಿಕೊಂಡ. ಆಮೇಲೆ ಹೇಳ್ದ, ಯಾವ್ಯಾವ ತೊಂದರೆ ಅಂತ ಹೇಳಲೇ ಇಲ್ವಲ್ಲ. ಆವಾಗ ಅವನಿಗೋಸ್ಕರ ಹೇಳಿದೆ, ಆರ್ಥ್ರೈಟಿಸ್ ಗುಣ ಮಾಡ್ಬೋದು. ಆಮೇಲೆ ಕಿಡ್ನಿ ಸ್ಟೋನ್, ಇವತ್ತು ಕಿಡ್ನಿ ಸ್ಟೋನ್ ಬಂತು ಅಂತಂದರೆ 10,000 to 60,000 ಖರ್ಚು ಮಾಡಿಕೊಂಡು ಫೈರ್ ಮಾಡಿ ಇವೆಲ್ಲ ಮಾಡ್ತಾಯಿದ್ದಾರೆ. ಏನೂ ಬೇಕಿಲ್ಲ, ಆ ಕಿಡ್ನಿ ಪಾಯಿಂಟ್ಗಳನ್ನು ಆ್ಯಕ್ಟಿವೇಟ್ ಮಾಡಿ ಮಸಾಜ್ ಮಾಡಿದ್ರೆ ಸಾಕು, ಕಿಡ್ನಿ ಸ್ಟೋನ್ಗಳು ಬಿದ್ದೋಗ್ಬಿಡುತ್ತೆ. ಅದನ್ನು ಹೇಳಿದೆ.
ಆಂಗ್ಸೈಟಿ ಆ್ಯಂಡ್ ಟೆನ್ಷನ್ ಅಂದರೆ ಆತಂಕಕ್ಕೆ ಏನು? ಆತಂಕ ಹೇಳ್ತಾರೆ ಮನೋರೋಗಕ್ಕೆ ಮದ್ದಿಲ್ಲ, ಬೇಡ, ಮದ್ದು ಬೇಕಾಗೇ ಇಲ್ಲ. ಯಾಕಂದ್ರೆ ನಮ್ಮ ಉದ್ದೇಶನೂ ಅದೇ, ಔಷಧಿ ರಹಿತ ಚಿಕಿತ್ಸೆ. ಒಂದು ಕಲರ್ ಥೆರಪಿ ಅಂತ ಇದೆ, ಅದರ ಒಂದು ಪರ್ಟಿಕ್ಯುಲರ್ ಕಲರ್ ಇದೆ. ಆ ಕಲರನ್ನು ನಿಮ್ಮ ಒಂದು ಬ್ರೈನ್ ಜಾಗಕ್ಕೆ ಹಾಕಿದಾಗ ನಿಮ್ಮ ಮನಸ್ಸು ಕೂಲಾಗುತ್ತೆ. ತಕ್ಷಣ ನನ್ನ ಫ್ರೆಂಡು ಅತಿ ಬುದ್ಧಿವಂತ ಕೇಳ್ದ, ಅಲ್ಲ ಕಣೋ ಇಷ್ಟೆಲ್ಲ ಹೇಳ್ತೀಯ ಕರೆಕ್ಟು, ಎಷ್ಟು ದಿವಸ ತೊಗೋಬೇಕು, ಎಷ್ಟು ದಿವಸ ಹಾಕಬೇಕು ಅಂತ. ನಾನು ಹೇಳಿದೆ, ಆಂಗ್ಸೈಟಿ ಟೆನ್ಷನ್ಗಳನ್ನ 1 ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲೇ ಗುಣ ಮಾಡ್ಬೋದು, ಗುಣ ಆಗ್ಬಿಡುತ್ತದು. ಯಾಕಂದರೆ ಪ್ರಪಂಚದಲ್ಲಿ ನಿಮಗೆ ಗೊತ್ತಿದೆ, ಬಹಳ ಬೇಗ ರಿಸಲ್ಟ್ ಕೊಡೋದು ಒಂದೇ ಒಂದು ವಸ್ತು ಅಂತಂದರೆ ಆರ್ಸೆನಿಕ್ ಅನ್ನೋದು ಒಂದು ವಿಷ. ನಾಲಿಗೆ ಟಚ್ ಮಾಡಿದ್ರೆ ಸಾಕು ಮನುಷ್ಯ ಮರಣ ಹೊಂದ್ಬಿಡ್ತಾನೆ. ಹಾಗಾಗಿ ಆ ಪ್ರಶ್ನೆ ಕೇಳಬೇಡ. ಅವರವರ ಕಾಯಿಲೆಯ ಮಟ್ಟಕ್ಕೆ ತಕ್ಕ ಹಾಗೆ ಬೇಗ ಗುಣ ಆಗ್ತಾ ಹೋಗುತ್ತೆ. ಬಟ್ ಒಂದು ಆವ್ರೇಜಾಗಿ ಹೇಳಬೇಕು ಅಂದರೆ ಈ ಕಲರ್ ಥೆರಪಿ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳ ಒಳಗಡೆ ಗುಣವನ್ನು ಕಾಣುತ್ತೆ, ತನ್ನ ಪ್ರತಿಕ್ರಿಯೆಯನ್ನು ತೋರಿಸುತ್ತೆ. ಹೌದಾ, ಆಂಗ್ಸೈಟಿ ಕ್ಯೂರ್ ಆಗುತ್ತಾ? ಹಾಗಾದರೆ ನಿಮ್ಮ ಆನ್ಸರ್ ಕ್ಲೋಸ್ ಮಾಡಿಬಿಡೋಣ. ಹೇಳಿದೆ, ಪ್ರಪಂಚ ಅನ್ನೋದು ಬಹಳ ದೊಡ್ಡದಿದೆ. ಒಂದು ಕಾಯಿಲೆಯನ್ನು ಗುಣ ಮಾಡದೆ ಅಂದ ತಕ್ಷಣವೇ ಎಲ್ಲರನ್ನೂ ಕರೆದುಬಿಟ್ಟು ಕ್ಯೂ ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಇಡೀ ಬ್ರಹ್ಮಾಂಡವನ್ನು ನಾನು ಒಬ್ಬ ಕ್ಯೂರ್ ಮಾಡೋಕ್ಕಾಗಲ್ಲ. ಯಾರ್ಯಾರಿಗೆ ನಮ್ಮ ಒಂದು ಭಾರತದ ಒಂದು ಪುರಾಣ ಇತಿಹಾಸಗಳ ಪ್ರಕಾರ ಲಭ್ಯತೆ ಅಂತ ಒಂದು ಪದ್ಯ ಇದೆ, ಪ್ರಾಪ್ತಿ ಮತ್ತು ಲಭ್ಯತೆ ಅಂತ. ಯಾವ ಮನುಷ್ಯರಿಗೆ ಅವರ ಕಾಯಿಲೆಗಳು ನನ್ನಿಂದ ಗುಣ ಆಗಬೇಕು ಅಂತಿರುತ್ತೋ, ಈ ವಿಧಾನದ ಗುಣ ಆಗಬೇಕು ಅಂತ ಅವರಾಗೆ ಬರ್ತಾರೆ. ಹಾಗಾಗಿ ನಿನಗೆ ಗೊತ್ತಿರೋರಿಗೆ ನೀನು ಹೇಳು ಸಾಕು. ಅಂತ ಹೇಳಿದ, ಆಯಿತು, ಬೇರೆ ಇನ್ಯಾವ ಗುಣ ಮಾಡ್ತೀಯಾ ಹೇಳು ಅಂದ. ಮೈಗ್ರೇನ್, ಆಮೇಲೆ ಟಾನ್ಸಿಲೈಟಿಸ್, ಗಂಟಲಲ್ಲಿ ಬಿಳಿಯ ಹುಣ್ಣಾಗಿರುತ್ತೆ, ಬೆಂಗಳೂರಿನಲ್ಲಿ ಐಸ್ ಕ್ರೀಮು, ಪಚ್ಚಬಾಳೆಹಣ್ಣು, ಅದು ಇದು ತಿಂದು, ಕೆಲವೊಂದು ರಾಸಾಯನಿಕ ದ್ರವ್ಯಗಳನ್ನು ಹಾಕಿರುವಂಥ ಹಣ್ಣುಗಳನ್ನು ತಿಂದು ಗಂಟೆಗಳಲ್ಲಿ ಪದೇ ತೊಂದರೆಗಳಾಗ್ತಾ ಇರುತ್ತೆ. ಇದು ನಗರಗಳಲ್ಲಿ ಜಾಸ್ತಿ. ಅದಕ್ಕೂ ಕೂಡ ಔಷಧಿ ರಹಿತ ಚಿಕಿತ್ಸೆಗಳಿವೆ. ಎಸ್ಪೆಷಲಿ ಮಕ್ಕಳಿಗೆ ಇವತ್ತು ಏನಾಗ್ತಾಯಿದೆ, 6-7ನೇ ತರಗತಿ ಓದ್ತಿರೋ ಮಕ್ಕಳಿಗೇ ಆ ಒಂದು ಪಫನ್ನು ಕೊಡ್ತಾರೆ, ಶ್ವಾಸಕೋಶಗಳನ್ನು ಕ್ಲೀನ್ ಮಾಡೋಕ್ಕೆ. ಖಂಡಿತ ಬೇಕಿಲ್ಲ ಬಂಧುಗಳೇ. ಕಾರಣ ಏನಂತಂದರೆ, ಆ ಚಿಕ್ಕ ವಯಸ್ಸಿಗೆ ಆ ಪಫನ್ನು ಕೊಟ್ಟಾಗ ಅದೇ ಹುಡುಗ ದೊಡ್ಡವನಾಗಿ ಒಬ್ಬ ಯುವಕನಾದಾಗ ಅವನು ಸೆಕ್ಷುವಲ್ ಆರ್ಗನ್ ಮೇಲೆ ಅದು ಪರಿಣಾಮವನ್ನು ಬೀರಿ ಅವನು ನಪುಂಸಕನಾಗ್ತಾನೆ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಹಾಗಾಗಿ ಕ್ಷಣಿಕ ಸುಖಕ್ಕೆ ಆಸೆಪಟ್ಟು ಅದನ್ನೆಲ್ಲ ಬಿಟ್ಟು ನೀವು ಯಾಕೆ ಈ ಔಷಧಿ ರಹಿತ ಚಿಕಿತ್ಸೆಯನ್ನು ನೀವು ಪ್ರಯತ್ನ ಪಡಬಾರ್ದು? ಥ್ರೋಟು, ಸ್ಟಮಕ್ ಪೇನು, ಆಮೇಲೆ ಲೂಸ್ ಮೋಷನ್ನು, ನಿದ್ದೆ, ಯಾವುದೇ ಮಾನಸಿಕ ತೊಂದರೆಗಳಾಗಲಿ ಎಲ್ಲವಕ್ಕೂ ಕೂಡ ಕ್ಯೂರ್ ಇದೆ ಅಂತ ಹೇಳಿದೆ. ನನ್ನ ಸ್ನೇಹಿತನಿಗೆ ಆಶ್ಚರ್ಯ ಆಯಿತು. ಅಷ್ಟನ್ನು ಅವನು ರೆಕಾರ್ಡ್ ಮಾಡ್ಕೊಂಡಿದ್ದ. ಆಯಿತು, ನಾಳೆನೇ ಬರ್ತಾಯಿದ್ದೀನಿ, ಕೆಲವನ್ನ ವ್ಯಕ್ತಿಗಳನ್ನ ಕರ್ಕೊಂಬರ್ತಾಯಿದ್ದೀನಿ ಹಿಂದೆ. ಹಾಗೆಲ್ಲ ಬರಬೇಡ, ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕಪ್ಪ ನೀನು, ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ವ್ಯಾಲ್ಯೂಯಬಲ್ ಟೈಮ್ ಕೊಡಬೇಕಲ್ವ ಅಂತ ಹೇಳಿದಾಗ ಅವನಿಗೆ ನಮ್ಮ ಬಗ್ಗೆ ಅಭಿಮಾನ ಮೂಡಿತು. ಹಾಗಾಗಿ ಇವತ್ತು ನನ್ನ ಸಪ್ತರ್ಷಿ ಸೆವೆಂಟ್ಮೆಂಟ್ ಮೆಡಿಸನ್ ಒಂದು ಕ್ಲಿನಿಕಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ನಿಮಗೆ ಯಾವುದೇ ತೊಂದರೆಗಳು ಕಂಡಾಗ ದಯಮಾಡಿ ಬಂದಾಗ ಇದರ ಲಾಭವನ್ನು ನೀವು ಪಡೆಯಬಹುದು. ಧನ್ಯವಾದಗಳು.